ನೇಮಕಾತಿಯನ್ನು ಮುಂದೂಡ್ತಾ ಬಂದಿದ್ರು. ಆ ನೇಮಕಾತಿಯನ್ನು ಮತ್ತೆ ಮರು ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು, ಮತ್ತು ನೇಮಕಾತಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವ್ರದ್ದು ಎಲ್ಲವನ್ನೂ ಸಹ ಮಾಸ್ ಕಾರ್ಡ್ ವೆರಿಫಿಕೇಷನಿಂದ ಹಿಡಿದು ಪ್ರತಿಯೊಂದನ್ನು ಸಹ ಮಾಡಿದ್ದಾರೆ. ಮತ್ತು ಇವರು ಟ್ರ್ಯಾಕ್ ಟ್ರೈನಿಂಗನ್ನು ಸಹ ಮುಗಿಸಿದರು. ಸುಮಾರು 45, 48, 47, 50ಕ್ಕೆ 44, 43 ಈ ಥರ ಮಾರ್ಕ್ಸ್ಗಳನ್ನು ತೆಗೆದು ಪಾಪ ನಮ್ಮದು ಇನ್ನೇನು ನೇಮಕಾತಿ ಆಗೇ ಆಗುತ್ತೆ ಅಂತಕ್ಕಂಥದ್ರಲ್ಲಿ ಇವರು ಎಲ್ಲರೂ ಸಹ ಕಾಯ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನು ಮುಗಿದ ನಂತರ ಸರ್ಕಾರದ ಅನುಮತಿ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಒಂದು ವಿಚಾರವನ್ನು ಇಟ್ಟು 545 ಜನವನ್ನು ಹೊರಗಡೆ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಹಿಂದಿನ BJP ಸರ್ಕಾರದಲ್ಲಿ. ಅದಾದ ಮೇಲೆ ಈ ಸರ್ಕಾರವನ್ನು ಸಹ ಅಸೂರೆನ್ಸ್ ಕೊಟ್ಟಿತ್ತು, ನಾವು ಇದನ್ನು ಬಂದ ಮೇಲೆ ನೇಮಕಾತಿ ಮಾಡ್ಕೋತೀವಿ, ಈ ಮುಂದುವರೆದ ಭಾಗವಾಗಿ ನಿಮ್ಮನ್ನೆಲ್ಲರನ್ನು ತಗೋತೀವಿ ಅಂತಕ್ಕಂಥ ವಿಚಾರವಾಗಿ. ಅದಾದ್ಮೇಲೂ ಸಹ ಏನು 545 ಜನನೂ ಸಹ ಪಾಪ ಇಂದಿನ ಸಾರಿಗೆ ಸಚಿವರಿಂದ ಹಿಡಿದು ಮತ್ತು ಜಮೀರ್ ಅಹಮದ್ ಖಾನ್ ಇಂದ ಹಿಡಿದು ಸುಮಾರು ಹಲವಾರು ಸಚಿವರುಗಳನ್ನ ಎಡತಾಕಿದ್ದಾರೆ. ಯಾರನ್ನೂ ಸಹ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ. ಸಂಸ್ಥೆನಲ್ಲೂ ಸಹ ಇನ್ನೂ ಸುಮಾರು ಒಂದು 10,000 ಉದ್ಯೋಗಗಳ ಕೊರತೆ ಇದೆ. ಇವತ್ತು ಏನು ಸತ್ಯ ಯೋಜನೆ ಅಂತಕ್ಕಂಥ ಯೋಜನೆ ಜಾರಿಯಾದ ಮೇಲೆ ಹಲವಾರು ರೀತಿಯ ಒತ್ತಡದಲ್ಲಿ ಚಾಲಕ ನಿರ್ವಾಹಕರುಗಳು ಕೆಲಸ ಮಾಡ್ತಾ ಇದ್ದಾರೆ. ಆ ಒತ್ತಡದ ನಡುವಿನಲ್ಲಿ ಹಲವಾರು ಪೊಲೀಸ್ ಪ್ರಕರಣಗಳಾಗಿದೆ, ಮತ್ತೊಂದಾಗಿದೆ. ಆದರೆ ನಾವು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಇಷ್ಟೇ, ಸರ್ಕಾರದಲ್ಲಿ ಇಷ್ಟೊಂದು ಉದ್ಯೋಗ ಸಂಖ್ಯೆ ಕಮ್ಮಿ ಇದ್ರೂ ಸಹ ಉದ್ಯೋಗವನ್ನು ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿ ವಿಳಂಬ ನೀತಿಯನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರದೃಷ್ಟಕರವಾದ ಸಂಗತಿಯಾಗಿದೆ. ಹಿಂದೆ ಇದ್ದಂಥ ಸರ್ಕಾರವನ್ನೇ ತುಳಿದಂಥ ದಾರಿಯನ್ನು ಇವತ್ತಿನ ಸರ್ಕಾರವೂ ಸಹ ತುಳಿಯತಕ್ಕಂಥ ದಾರಿಗೆ ಹೊರಟಿದೆ. ಒಂದು ಕಡೆ ವಯಸ್ಸಹಜವಾಗಿ ವಯಸ್ಸು ಸಹ ಮೀರ್ತಾ ಇದೆ, ಮತ್ತೊಂದು ಕಡೆ ಏನು ಸಂಸ್ಥೆಯ ನಿಯಮಾವಳಿಗಳ ಪ್ರಕಾರ ನೀವು ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕಾಗಿತ್ತು, ಆ ನೇಮಕಾತಿನ ನಾವೆಲ್ಲರೂ ಸಹ ಅರ್ಹರಿದ್ದೀವಿ. ಅರ್ಹತೆ ಇಲ್ಲ ಅಂತಂದಿದ್ರೆ ನಾವ್ಯಾರು ಸಹ ನಿಮ್ಮನ್ನ ಪ್ರಶ್ನೆಯನ್ನು ಮಾಡ್ತಾ ಇರಲಿಲ್ಲ, ಕೇಳೋದಕ್ಕೂ ಬರ್ತಾ ಇರಲಿಲ್ಲ. ಹಾಗಾಗಿ ದಯಮಾಡಿ ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಪ್ಪತ್ತಾಯ ಆಗಿದೆ. ನಾವು ಹಲವಾರು ರೀತಿ ಮನವಿಗಳನ್ನ ಕೊಟ್ಟರೂ ಸಹ ಯಾವುದೇ ರೀತಿಯ ನಮಗೆ ಉಪಯೋಗ ಆಗ್ತಕ್ಕಂಥದ್ದು ಆಗಿಲ್ಲ. ಮುಂದುವರೆದ ಭಾಗವಾಗಿ ದೀಪಾವಳಿಯ ನಂತರದಲ್ಲಿ ನಾವು ಎಲ್ಲರೂ ಸಹ ಒಳಗೊಂಡಂಗೆ ಒಂದು ಅರೆಬೆತ್ತಲೆ ಚಳುವಳಿಯನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೋಬೇಕು ಅಂತಕ್ಕಂಥ ಮಾಡಿದ್ದೀವಿ. ಯಾಕಂದರೆ ಸರ್ಕಾರ ನಮ್ಮನ್ನು ಅರೆಹೊಟ್ಟೆನಲ್ಲೇ ಇರ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಾವು ಇದನ್ನೇ ನಂಬ್ಕೊಂಡು ಕೆಲಸ ಆಗುತ್ತೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಅಂತಕ್ಕಂಥದ್ದನ್ನು ದಿನ ಕಳೆದು ಸುಮಾರು 4 ವರ್ಷಗಳು ಆಗ್ತಾ ಬರ್ತಾ ಇದೆ. ನಮ್ಮನ್ನು ಎಂದೂ ಸಹ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಲಿಲ್ಲ. ಇಲ್ಲಿವರೆಗೂ ಸಹ ನಾಳೆ ತೆಗೆದುಕೊಳ್ತೀವಿ ಅಂತಕ್ಕಂಥ ಕಾಲಹರಣವನ್ನೇ ಮಾಡ್ತಾ ಬರ್ತಾ ಇದ್ದೀರಾ. ದಯಮಾಡಿ ನಮ್ಮನ್ನು ನೇಮಕಾತಿ ಮಾಡಿಕೊಂಡು ನಮ್ಮನ್ನು ಸಹ ಮನುಷ್ಯರಂತೆ ಕಾಣಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಮುಂದೆ ನಾವು ಒತ್ತಾಯ ಮಾಡಿದ್ದೀವಿ ಸರ್. ಮುಂದುವರೆದ ಭಾಗವಾಗಿ ನಮ್ಮ ಜೊತೆಗಿರ್ತಕ್ಕಂಥ ಸ್ನೇಹಿತರುಗಳು ಮುಖ್ಯ ವಿಷಯ ತಿಳಿಸ್ತಾರೆ. ಅಭ್ಯರ್ಥಿ ಆಗಿದ್ದೀವಿ. ನಮ್ಮ ಸ್ನೇಹಿತರು ಮತ್ತು ನಮ್ಮ ಜಗದೀಶ್ ಅಣ್ಣ ಅವ್ರು ಹೇಳಿದಾಗೆ 2019ರಲ್ಲಿ 2,445 ಜನನ 2,545 ಜನನ KSRTC ಕಾಲ್ ಮಾಡಿದಾಗ ಅವತ್ತು ಸರ್ಕಾರನೂ ಕಾಂಗ್ರೆಸ್ ಇತ್ತು. ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಕೊರೋನಾ ಬಂತು ಅಂತೇಳಿ ನಮಗೆ ಮುಂದೆ BJP ಸರ್ಕಾರ ಬಂದಾಗ ಯಾವುದೇ ರೀತಿ ನಮ್ಗೆ ಏನು ಒಳ್ಳೇದು ಮಾಡಲಿಲ್ಲ. ಮತ್ತೆ ಅದೇ ಸಮಯದಲ್ಲಿ ಸರ್ಕಾರ ಬಂದ ಮೇಲೆ ನಮ್ಮ ರಾಮಲಿಂಗ ಸಾಹೇಬರು ಬಂದ್ಬಿಟ್ಟು 2,045 ಜನ ತಗೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಾವು ಹಾಸನ ಟ್ರ್ಯಾಕ್ಟರಲ್ಲಿ ಹೋಗ್ಬಿಟ್ಟು ಎಲ್ಲ ಅಭ್ಯರ್ಥಿಗಳು ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದ್ವಿ. 43, 42, 45, 46 ಸಹ ಜಾಬ್ ಆಗಿಲ್ಲ. ಏನು ವಿಚಾರ ಅಂತಂದರೆ ಫಸ್ಟು ಸ್ಟಾರ್ಟಿಂಗ್ ಎಲ್ಲ ಬಂದಾಗ ನಾವು MD ಅವ್ರು ಭೇಟಿ ಮಾಡಿದಾಗ ನಾವು ಮಾಡಿಸ್ತೀವಿ ಹೋಗಪ್ಪ ಅಂತ ಹೇಳಿದ್ರು. ಅದಾದಮೇಲೆ ಪ್ರಭಾವಿ ಶಾಸಕರು ಮತ್ತು MD ಅವರು ಸಂಬಂಧಪಟ್ಟ ಆರ್ಥಿಕ ಎಲ್ಲರೂ ಕೇಳಿದಾಗ ಹಿಂದಾಗುತ್ತೆ ನಾಳೆ ಆಗುತ್ತೆ ಅಂತ ಬರೀ ಕಾರಣ ಹೇಳ್ತಾರೆ ಹೊರತು ಯಾವುದೇ ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ. ಸಾಲದಕ್ಕೆ ನಮ್ಗೆ ಏನಪ್ಪ ಅಂತಂದರೆ ಎಲ್ಲರಿಗೂ ಏಜು ತುಂಬ ಮಿತಿಮೀರಿದೆ. ಹಾಗಾಗಿ ನಮಗೆ ಮುಂದೆ KSRTCನಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಆಸೆ ಆಗ್ತಿರ್ತೀವಿ. ನಮಗೆ ಏಜ್ ಇಲ್ಲದೆ ಇರೋದ್ರಿಂದ ನಮಗೆ ದಯಮಾಡಿ KSRTC ಅವರು ನಮಗೆ ತುಂಬಬೇಕು ಅಂತ ಕೇಳ್ಕೊತಿದ್ದೀವಿ. ಏನು ಸಮಸ್ಯೆ ಅಂತಂದರೆ ಸರ್, ಯಾವಾಗ ಕೇಳಿದ್ರು ಈ ಶಾಸಕರು ಕೇಳಿದ್ರೆ ಅಲ್ಲಿ ಹೋಗಿ ಅಂತಾರೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಾರೆ, ಆರ್ಥಿಕ ಇಲಾಖೆ ದುಡ್ಡು ಅಂತಾರೆ. ಲೀಸ್ಟ್ ಅನೌನ್ಸ್ಮೆಂಟ್ ಆಗ ನಾಳೆ 2,500 ಜನ ತುಂಬಿಕೊಂಡೆ ಅಂತ ಮಾನ್ಯ ಸಾರಿಗೆ ಸಚಿವರೇ ಸಹ ನಮ್ಗೆ ಹೇಳಿದ್ರು. ಮತ್ತೆ ಬೆಳಿಗ್ಗೆ 2,000 ಜನ ಬಿಟ್ಟರು, 545 ಜನ ಕೇಳಿದ್ರೆ ಆರ್ಥಿಕ ಇಲಾಖೆಯಲ್ಲಿ ನಮಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ನಾವು ತುಂಬಾ ದಿನ ಬಂದು ರಿಕ್ವೆಸ್ಟ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಕಬ್ಬನ್ ಪಾರ್ಕ್ನಲ್ಲಿ ಹಬ್ಬದ ತನಕ ಒಂದು ವಾರ ಆಗ್ತಾನೆ ಟೈಮ್ ಕೊಡ್ತೀವಿ. ಮುಂದಿನ ದಿನ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. 45, 46 ನಾವು ನಂಬರ್ ತಗೊಂಡಿದ್ದೇವೆ. ಸರ್ಕಾರದವರು ನಮ್ಮನ್ನ ಒಳ್ಳೊಳ್ಳೆ ಗುಡ್ ಡ್ರೈವರ್ಸ್ಗಳು ನಾವು ಎಲ್ಲ ಕೆಲಸ ಕಲ್ತರು ನಮ್ಮನ್ನ ಯಾಕೆ ಕೈ ಬಿಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಸುಮಾರು ಟ್ರ್ಯಾಕ್ಟ್ ತರಬೇತಿ ಕೇಂದ್ರಗಳಿವೆ. ಆ ಟ್ರ್ಯಾಕ್ ಟೆಸ್ಟ್ನಲ್ಲಿ ಒಂದು ವಿಡಿಯೋ ಮಾಡ್ಕೊಂತಾರೆ ಅಷ್ಟೇ. ಆ ವಿಡಿಯೋದಲ್ಲಿ ಅಲ್ಲಿ ಸೆನ್ಸರ್ ಇಲ್ಲ, ಪೋಲ್ ಇಲ್ಲ, ಏನಿಲ್ಲ. ಯಾರೋ ವಿಡಿಯೋ ಮಾಡ್ತಾರೆ, ಫೋಟೋಗ್ರಫಿ ಮಾಡ್ತಾರೆ, ಅಂಥವ್ರನ್ನ ನೀವು ಡಿಗೆ ತಗೊಂಡು ನೀವು ಡ್ರೈವರ್ಸ್ ಹೋಗ್ಬಿಟ್ಟು ನೀವು ಕೆಲಸ ಕೊಡ್ತಿದ್ದೀರ. ಸೆನ್ಸರ್ ಇಟ್ಕೊಂಡು 1 ಸೆಕೆಂಡ್ 1 ನಂಬರ್ ಹೋಗಿರೋನ್ನ ನೀವು ಕೆಲಸಕ್ಕೆ ನೀವು ಅನ್ಫಿಟ್ ಅಂತ ಅಂದ್ಬಿಟ್ಟು ನೀವು 2,000 ಜನ ನೀವು ತಗೊಂಡು 545 ಜನ ಕೈ ಬಿಡ್ತೀರ. ನೀವು 1 ಸೆಕೆಂಡ್ ಮುಖ್ಯ ಅಂತಂದ್ರೆ ಡ್ರೈವರ್ಗೆ
KSRTC ನೀವು ಹಲವಾರು ನಿಮ್ಮ ತರಬೇತಿ ಕೇಂದ್ರಗಳಲ್ಲಿ ವಿಡಿಯೋ ಮಾಡ್ಕೊಂಡು ಅಲ್ಲಿ ಫೋನ್ ಇಲ್ಲ, ಸೆನ್ಸರ್ ಇಲ್ಲ, ಟೈಮ್ ಇಲ್ಲ, ಅವ್ನು ಓಡಿಸ್ದಾಗೆ ಅವ್ನು ಹತ್ತಾಗೆ ಅಂತ ಅನ್ಫಿಟ್ ಡ್ರೈವರ್ಗಳನ್ನ ತಗೊಂಡು ಈಗ ಸೆನ್ಸಸ್ನೇ ಮಾಡಿಬೇಕಾದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಆಕ್ಸಿಡೆಂಟ್ ಆಗ್ತಾ ಇರೋದು ಔಟ್ಸೋರ್ಸ್ ಡ್ರೈವರ್ಗಳಿಂದ ಮಾತ್ರ. ಇದು ಪಕ್ಕಾ ಸತ್ಯ. ಇದು ಒಂದು ಸೆಕೆಂಡಲ್ಲಿ ಒಂದು ನಂಬರ್ ಅಭ್ಯರ್ಥಿ ಇಲ್ಲ, ಅಭ್ಯರ್ಥಿಗೆ ಕೆಲಸ ಇಲ್ಲ, 45, 46, 47 NW ಇಲ್ಲ ಅಂತಂದ್ರೆ ನೀವು ಬರೀ ವಿಡಿಯೋ ಮಾಡ್ತಾರೆ. ಬನ್ನಿ ಮಳವಳ್ಳಿ ನಾನೇ ತೋರಿಸ್ತೀನಿ, ಒಂದು ವಿಡಿಯೋ ಮಾಡ್ತಾರೆ, ಒಂದು 20 ಸ್ಥಾನ, ಒಂದು 8 ಹೊಡಿತಾನೆ, ಅಲ್ಲಿ ಟ್ರ್ಯಾಕ್ ಇಲ್ಲ, ಏನಿಲ್ಲ. ಟಾಟಾ ಎಸಿ ಗಾಡಿ ಓಡಿಸೋದು ಕೊಟ್ಟರು, ಅವನು ಡ್ರೈವರ್ ಕೀಲ್ ಮಟ್ಟಲ್ಲಿ ಮಾತಾಡ್ತಾನೆ, ಅವ್ನು ಕೊಟ್ಟರು ಸಹ ಓಡಿಸ್ತಾನೆ. ಅಂಥವ್ರಿಗೆಲ್ಲ ನೀವು ಔಟ್ಸೋರ್ಸ್ ನಲ್ಲಿ ತಗೊಂಡು ನೀವು ಸಾರಿಗೆ ಸಂಸ್ಥೆಯಲ್ಲಿ ಸೇವೆ ಮಾಡ್ತೀರಾ. ಆಲ್ಮೋಸ್ಟ್ 99% ಎಲ್ಲ ಆಕ್ಸಿಡೆಂಟ್ ಆಗ್ತಾ ಇರೋದು ಔಟ್ಸೋರ್ಸ್ ಡ್ರೈವರ್ ಇಂದ. ನಮ್ಮಂತ ಸ್ಕಿಲ್ ಪರ್ಸನ್ ಗಳಿಗೆ, ಎಲಿಜಿಬಲ್ ಡ್ರೈವರ್ಗಳಿಗೆ ಕೆಲಸ ಕೊಡೋಕೆ ತಾರತಮ್ಯ ಮಾಡ್ತೀರಾ. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ಮುಂದಿನ ದಿನ ನೀವು ಮಾಡಲಿಲ್ಲ ಅಂತಂದ್ರೆ, ನಮ್ಗೆ ತಗೊಳ್ಳಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತಿದ್ವಿ. ಇವಾಗ ಎಷ್ಟು ವರ್ಷ ಆಯ್ತಪ್ಪ ಅವ್ರನ್ನ ತಗೊಂಡು? 2019 ಒಂದು ಮತ್ತೆ ಇಷ್ಟೊತ್ತವರೆಗೂ ನೀವು ನಾವು ಮುಂಚೆ ಲೀಸ್ಟ್ ಅನೌನ್ಸ್ಮೆಂಟ್ ಆಗ್ತವನಿಂದನೂ ಅದ್ರ ನಾಳೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಇವತ್ತು ಲೀಸ್ಟ್ ಅನೌನ್ಸ್ಮೆಂಟ್ ಆದ್ರೆ 545 ಜನ ಯಾಕೆ ಕೈ ಬಿಟ್ಟಿರೋ ಅಂತ ಅದ್ರ ಮುಂದಿನ ದಿನಗಳಲ್ಲಿ ಹೋಗಿ ಕೇಳಿದಾಗ MD ಸಾಹೇಬರು ಆರ್ಥಿಕ ಇಲಾಖೆ ನಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಹೋಗಿ ಅಂತ ನೇಮಕಾತಿ ಮಾಡಿದ್ದೀವಿ. ಅಭ್ಯರ್ಥಿ ಸರ್ 2019-20 ಸಾಲಿನಲ್ಲಿ 2545 ಪೋಸ್ಟ್ ನ ಚಾಲಕ ಕಮ್ ನಿರ್ವಾಹಕ KSRTC ಕಾಲ್ ಮಾಡಿರ್ತಾರೆ. ಅದು ಇವಾಗ ಹೋದ ವರ್ಷ ಅದನ್ನ ನೇಮಕಾತಿ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಸಿಗುತ್ತೆ ಹಣಕಾಸು ಇಲಾಖೆಯಿಂದ. ಆದ್ರೆ ಸರ್ಕಾರದವರು ಬರೀ 2000 ಮಾತ್ರ ನಮ್ಗೆ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದೆ. ಇನ್ನು 545 ಹುದ್ದೆನ ಪರ್ಮಿಷನ್ ಸಿಕ್ಕಿಲ್ಲ, ಹಾಗಾಗಿ ಕೈ ಬಿಡ್ತಿದೀವಿ ಅಂತ ಮಾಡಿದ್ರು ಸರ್. ಇವಾಗ 2000 ಪೋಸ್ಟ್ ಕೂಡ ನೇಮಕಾತಿ ಆಗೋಗಿದೆ. ಆಲ್ರೆಡಿ ಎಲ್ಲ ಅಭ್ಯರ್ಥಿಗಳು ಕೂಡ ಸೆಲೆಕ್ಷನ್ ಆಗಿ ಡ್ಯೂಟಿನೂ ಮಾಡ್ತಾ ಇದ್ದಾರೆ. ಆದ್ರೆ 545 ಪೋಸ್ಟ್ ನ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳಿ ಕೈ ಬಿಟ್ಟಿದ್ದಾರೆ. ಅದು ಕೂಡ ಇವಾಗ ಆರ್ಥಿಕ ಇಲಾಖೆಯಲ್ಲೂ ಕೂಡ ಫೈಲ್ ಇದೆ. ಆದ್ರೆ ಅದನ್ನು ತುಂಬಾ ವಿಳಂಬ ಮಾಡ್ತಿದ್ದಾರೆ. ಇದೇ ವಿಚಾರವಾಗಿ ನಾವು ಎಲ್ಲಾ ಸಚಿವರನ್ನು ಕೂಡ ಭೇಟಿ ಕೊಟ್ಟು ದಯವಿಟ್ಟು ಇದನ್ನ ನಾವು ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಮಾಡಿಸ್ಕೊಡಿ. ನಮ್ದೆಲ್ಲ ಅರ್ಧ ಮಾರ್ಕ್ಸು, 1 ಮಾರ್ಕ್ಸು ಮತ್ತೆ ಡೇಟ್ ಆಫ್ ಬರ್ತ್ ಹೋಗಿರೋ ಅಭ್ಯರ್ಥಿಗಳು 545 ಪೋಸ್ಟ್ ಏನಾದ್ರು ಅಪ್ರೂವಲ್ ಆಗಿ ನೇಮಕಾತಿ ಆದ್ರೆ ಎಲ್ರದ್ದು ಕೂಡ 545 ಅಭ್ಯರ್ಥಿಗಳು ಕೂಡ ಸಕ್ಸಸ್ ಆಗ್ತಾರೆ, ಎಲ್ಲರೂ ಕೂಡ ಕೆಲಸ ಇರುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಸಚಿವರು ಎಲ್ಲರೂ ಸಚಿವರು ಕೂಡ ನಾವು ಭೇಟಿ ಕೊಟ್ಟು ಮನವಿ ಕೂಡ ಕೊಟ್ಟಿದ್ದೀವಿ. ಆದ್ರೆ ಯಾವುದೇ ರೀತಿಯಲ್ಲೂ ಸ್ಪಂದನೆ ಸಿಕ್ಕಿಲ್ಲ ಸರ್. ಹಾಗೆ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ. ಮುಂದಿನ ದಿನಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಕೂಡ ಇದ್ರ ವಿಚಾರವಾಗಿ ಸರ್ಕಾರಕ್ಕೂ ಸಹ ಗಮನ ತಂದಿದ್ದೀವಿ, MD ಅವ್ರ ವಿಚಾರಕ್ಕೂ ಕೂಡ ಗಮನ ತಂದಿದ್ದೀವಿ. 545 ಪೋಸ್ಟ್ ದಯವಿಟ್ಟು ಅಪ್ರೂವ್ ಮಾಡಿಕೊಡಿ ಅಂತ ಅವರು ಸರ್ಕಾರದ ಮೇಲೆ ಹೇಳ್ತಿದ್ದಾರೆ. ಸರ್ಕಾರದವರು ಏನು ಕೂಡ ನಮಗೆ ಉತ್ತರನೇ ಕೊಡ್ತಾ ಇಲ್ಲ ಸರ್. ಹಾಗಾಗಿ ನಾವು ಮುಂದಿನ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ, ಇದ್ರ ವಿಚಾರವಾಗಿ ಸಕ್ಸಸ್ ಸಿಗ್ಲಿ ಅಂತ.